ಒಂದು ವಸತಿ ಬಡಾವಣೆ ನಡೆಸಿದ ಸಮೀಕ್ಷೆಯ ಪ್ರಕಾರ 55% ನಿವಾಸಿಗಳು ಪತ್ರಿಕೆ ಎ ಅನ್ನು ಓದ್ತಾರ ಮತ್ತು 45% ನಿವಾಸಿಗಳು ಪತ್ರಿಕೆ ಬಿ ಅನ್ನು ಓದ್ತಾರ. ಒಂದು ವೇಳೆ 20% ನಿವಾಸಿಗಳು ಎರಡು ಪತ್ರಿಕೆಗಳನ್ನು ಓದದಿದ್ರೆ ಮತ್ತು 320 ನಿವಾಸಿಗಳು ಎರಡು ಪತ್ರಿಕೆಗಳನ್ನು ಓದುತ್ತಿದ್ದರೆ ಆ ಬಡಾವಣೆಯಲ್ಲಿರುವ ಒಟ್ಟು ನಿವಾಸಿಗಳ ಸಂಖ್ಯೆ ಎಷ್ಟು ಅಂತ ಕೇಳಿರಲಿ. ನೋಡ್ರಿ, ಯಾವ್ದು ಓದಕತ್ತಿಲ್ ಮಂದಿ ಎಷ್ಟೈತಿ? 20% ಐತಿ. ಹಂಗಾದ್ರೆ ಯಾವ್ದಾರ ಒಂದು ಓದೋರು ಎಷ್ಟು ಜನ ಕರೀಲಿ? 100ರಾಗ 20 ಹೋದ್ರ 80% ಜನ ಏನಕ್ಕಾರ ಒಂದು ಪೇಪರ್ ಓದ್ತಿರ್ತಾರ. ಹಂಗಾದ್ರೆ ಒಂದು ಪೇಪರ್ ಓದೋರು ಈಸ್ ಈಕ್ವಲ್ ಟು ಎ ಮತ್ತು ಬಿ ಓದೋರು ಮೈನಸ್ ಎರಡು ಓದೋರು ಕರೀಲಿ. ಎರಡು ಓದೋರು ಅಂದ್ರೆ ಇಲ್ಲಿ ಎಷ್ಟೈತಿ? ಒಂದು ಪೇಪರ್ ಓದೋರು 80%, ಎ ಓದೋರು ಎಷ್ಟು ಜನ ಅದಾರ? 45, ಬಿ ಓದೋರು 55 ಮೈನಸ್ ಎರಡು ಓದೋರು ಎಕ್ಸ್ ಅಂತ ತೊಗೊಂತೀನಿ. ಎಕ್ಸ್ ಈ ಸೈಡ್ ಪ್ಲಸ್ ಆಗುತ್ತೆ, ಇದು 100 ಮೈನಸ್ 80 ಆಗುತ್ತೆ. ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತು? ಇಲ್ಲಿ 20% ಬಂತು. ಅಂದ್ರೆ ಎರಡು ಓದೋರ್ ಪರ್ಸೆಂಟೇಜ್ ಎಷ್ಟೈತಿ? 20%. ಈ 20% ವ್ಯಾಲ್ಯೂ ಎಷ್ಟು ಕೊಟ್ರ? 320 ಕೊಟ್ರ ಇಂಟು 16 ಆಗೈತಿ. ಟೋಟಲ್ ಎಷ್ಟು ಇರ್ತೈತಿ? 100% ಇರ್ತೈತಿ. 100 ಇಂಟು 16 ಮಾಡಿದ್ರೆ 1600 ಜನ ಏನು ಟೋಟಲ್ ಜನಸಂಖ್ಯೆ ಇರ್ತೈತಿ. ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಎರಡು ಪಾತ್ರೆಗಳ ಹಾಲು ಮತ್ತು ನೀರಿನ ಅನುಪಾತ ಕ್ರಮ 3:2 ಮತ್ತು 7:3 ಆಗೈತಿ. ಎರಡು ಮಿಶ್ರಣ ಯಾವ ಅನುಪಾತದಲ್ಲಿ ಬೆರೆಸಿದ್ರೆ ಅಂತಿಮ ಮಿಶ್ರಣ ಹಾಲು ಮತ್ತು ನೀರಿನ ಅನುಪಾತ 2:1 ಆಗುತ್ತೆ ಅಂತ ಕೇಳಿರಲಿ. ನೋಡ್ರಿ, ಒಂದೇ ಇದ್ರೊಳಗೆ ಹಾಲಿನ ಪ್ರಮಾಣ ಎಷ್ಟಾಗುತ್ತೆ? 3 ಟೋಟಲ್ ಎಷ್ಟೈತಿ? 5 ಆಗುತ್ತೆ. ಎರಡನೇದ್ರಾಗ 7 ಟೋಟಲ್ ಎಷ್ಟಾಗುತ್ತೆ? 10 ಆಗುತ್ತೆ. ನೋಡ್ರಿ, ಇಲ್ಲಿ ಟೋಟಲ್ ಮಿಶ್ರಣ ಎಷ್ಟಾಗುತ್ತೆ? 2:1 ಆಗೈತೆ. ಅಂದ್ರೆ 2 ಟೋಟಲ್ 3 ಆಗುತ್ತೆ. ನೋಡ್ರಿ, ಉಕ್ಕರದ LCM ಎಷ್ಟಾಗತ್ತೆ? ಇಲ್ಲಿ 30 ಆಗುತ್ತೆ. ಇದು ಎಷ್ಟಲೇ? 5 6ಲೇ, ಇದು 7 10 3ಲೇ, ಇದು ಎಷ್ಟಾಗತ್ಲೆ? 3 10ಲೇ ಆಗತ್ತೆ. ಇದು 18, ಇದು 21, ಎರಡು ಶೇರ್ ಎಷ್ಟೈತಿ? 20 ಐತಿ. ಹಂಗಾದ್ರೆ ಅಲಿಗೇಷನ್ ಹಾಕೊಂಡು ಇಲ್ಲಿ 18:21, ಇದು 20 ಆಗುತ್ತೆ. ಇದು ಎಷ್ಟಾಗತ್ತೆ? 1, ಇದು ರೇಷಿಯೋ 2 ಬರ್ತದೆ. ಅಂದ್ರೆ 1:2 ಅನುಪಾತದಾಗ ಬೆರೆಸ್ಬೇಕು. ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಹಂಗ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಒಬ್ಬ ವ್ಯಕ್ತಿಯು 10,000 ರೂಪಾಯಿಗಳನ್ನು ವರ್ಷಕ್ಕೆ 20% ಚಕ್ರ ಬಡ್ಡಿ ದರದಲ್ಲಿ ಹೂಡಿಕೆ ಮಾಡ್ತಾರೆ. ಬಡ್ಡಿಯನ್ನು ಪ್ರತಿ 6 ತಿಂಗಳಿಗೊಮ್ಮೆ ಲೆಕ್ಕ ಹಾಕಲಾಗುತ್ತೆ. 6 ತಿಂಗಳ ನಂತರ ಅವ್ರ ಹೂಡಿಕೆಗೆ ಮತ್ತೆ 5,000 ರೂಪಾಯಿಗಳನ್ನು ಸೇರಿಸ್ತಾರೆ. ಹಾಗಾದ್ರೆ ಒಂದು ವರ್ಷದ ಕೊನೆಯಲ್ಲಿ ಅವರು ಪಡೆಯುವ ಒಟ್ಟು ಬಡ್ಡಿ ಎಷ್ಟು ಅಂತ ಕೇಳಿರಿ. ನೋಡ್ರಿ, ರೇಟ್ ಒಂದು ವರ್ಷಕ್ಕೆ 20% ಐತಿ ಅಂದ್ರೆ 6 ತಿಂಗಳಿಗೆ ಎಷ್ಟಾಗುತ್ತೆ? 20/2 ಮಾಡಿದ್ರೆ ರೇಟ್ 10% ಆಗುತ್ತೆ. ಹಂಗಾದ್ರೆ ಕಂಪೌಂಡ್ ಇಂಟ್ರೆಸ್ಟ್ ಮೊದಲಕ್ಕೆ 6 ತಿಂಗಳಿಗೆ ಎಷ್ಟಾಗುತ್ತೆ? ಇದು 10,000 ಮೇಲೆ 10%, ಹಂಗೆ ಎಷ್ಟಾಗುತ್ತೆ? ಇದು 1,000 ರೂಪಾಯಿ ಆಗುತ್ತೆ. ನೋಡ್ರಿ, ಆಮೇಲೆ 6 ತಿಂಗಳಿಗೆ 5,000 ಜಾಸ್ತಿ ಮಾಡ್ತಾರೆ. ಅದ್ರ ಜೋಡಿ ಇದು ಕಂಪೌಂಡ್ ಇಂಟ್ರೆಸ್ಟ್ ಪ್ಲಸ್ ಆಗಿರ್ತೈತೆ. ಅಂದ್ರೆ ಇದು 11,000 ಪ್ಲಸ್ ಇದು 5,000 ಸೇರಿ ಟೋಟಲ್ ಎಷ್ಟಾಗುತ್ತೆ? ಇಲ್ಲಿ ಕಂಪೌಂಡ್ ಇಂಟ್ರೆಸ್ಟ್ ಟೋಟಲಿ 16,000 ರೂಪಾಯಿಗೆ 10% ಹಂಗೆ ಮತ್ತೆ 6 ತಿಂಗಳಿಗೆ ಇಂಟು 100 ಮಾಡಿದ್ರೆ 1,600 ಆಗುತ್ತೆ. ಟೋಟಲ್ ಇಂಟ್ರೆಸ್ಟ್ ಎಷ್ಟಾಗುತ್ತೆ? ಇಲ್ಲಿ 2,600 ರೂಪಾಯಿ ಆಗುತ್ತೆ. ಆಪ್ಷನ್ ಇಲ್ಲಿ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಎ ಮತ್ತು ಬಿ ಅವರ ವಯಸ್ಸಿನ ಅನುಪಾತ ಹಿಂದಿನಿಂದ 4 ವರ್ಷಗಳ ನಂತರ 5:4 ಆಗುತ್ತೆ. 2 ವರ್ಷಗಳಿಂದ ಅವರ ವಯಸ್ಸಿನ ಅನುಪಾತ 4:3 ಆಗಿತ್ತು. ಹಾಗಾದ್ರೆ ಅವರ ಹಿಂದಿನಿಂದ ವಯಸ್ಸಿನ ಮೊತ್ತವನ್ನು ಕಂಡುಹಿಡಿರಿ ಅಂತ ಕೇಳಿರಲಿ. ನೋಡ್ರಿ, ಎ ಮತ್ತು ಬಿ ಇಲ್ಲಿ 4 ವರ್ಷದ ನಂತರ ಅಂದ್ರೆ 4 ವರ್ಷದ ನಂತರ ರೇಷಿಯೋ ಎಷ್ಟೈತಿ? 5:4 ಐತಿ. ಮತ್ತು 2 ವರ್ಷದ ಹಿಂದೆ ಎಷ್ಟೈತಿ? 2 ವರ್ಷದ ಹಿಂದೆ ಎಷ್ಟು ರೇಷಿಯೋ ಐತಿ? 4:3 ಐತಿ. ಇವ್ರು ನಡ್ಬರ್ಕಿನ ವ್ಯತ್ಯಾಸ ಎಷ್ಟೈತಿ? 1 ಐತಿ. ಹಂಗಾರ ಒಂದರದ್ದು ಎಷ್ಟಾಗತ್ತಿದೆ? 4 ಇದು ಪ್ಲಸ್ ಮೈನಸ್ ಇದ್ದಾಗ ಇವೆರಡೂ ಕೂಡಿಸ್ಬೇಕಂದ್ರೆ 6 ಆತ. ನೋಡ್ರಿ, ಎ ಮತ್ತು ಬಿ ವಯಸ್ಸು ಎಷ್ಟಾಗುತ್ತೆ? ಒಂದ್ರ ವಯಸ್ಸು 6 ಆತಂದ್ರೆ 5 6ಲೇ 30, ಇದು 6 4ಲೇ 20. ಇದೇನೈತಿ? 4 ವರ್ಷದ ನಂತರ ಆಗುತ್ತೆ. ಪ್ರೆಸೆಂಟ್ ಏಜ್ ಏನಾಗುತ್ತೆ? -4 ಮಾಡ್ಬೇಕು. ಅಂದ್ರೆ ಇದು ಎಷ್ಟು ಆಯ್ತು? ಇದು 26 ಆಯ್ತು, ಇದು 20 ಆಯ್ತು. ಪ್ರೆಸೆಂಟ್ ಏಜಿನ ಮೊತ್ತ ಕೇಳ್ಯಾರ ನಮ್ಗೆ. 26 + 20 ಮಾಡಿದ್ರೆ ಎಷ್ಟಾಗುತ್ತೆ? 46 ವರ್ಷ ಆಗುತ್ತೆ. ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. 200 ಲೀಟರ್ ಮಿಶ್ರಣದಲ್ಲಿ ಹಾಲು ಮತ್ತು ನೀರಿನ ಅನುಪಾತ 17:3 ಆಗೈತಿ. ಈ ಮಿಶ್ರಣಕ್ಕೆ ಎಷ್ಟು ಹಾಲು ಸೇರಿಸಿದರೆ ಹಾಲು ಮತ್ತು ನೀರಿನ ಅಂತಿಮ ಅನುಪಾತ 7:1 ಆಗುತ್ತೆ ಅಂತ ಕೇಳಿರಿ. ನೋಡ್ರಿ, ಮಿಲ್ಕ್ ರೇಷಿಯೋ ವಾಟರ್ ಎಷ್ಟೈತಿ? 17:3 ಐತಿ. ಟೋಟಲ್ ಸಮ್ ಎಷ್ಟಾಗುತ್ತೆ? ಇದು 20. ಈ 20 ವ್ಯಾಲ್ಯೂ ಎಷ್ಟು ಕೊಟ್ರೆ 200 ಅಂದ್ರೆ ಇಂಟು 10 ಆಗೈತಿ. ಹಂಗಾದ್ರೆ ಮಿಲ್ಕ್ ರೇಷಿಯೋ ವಾಟರ್ ಎಷ್ಟಾಗುತ್ತೆ? ಇದು 170 ಲೀಟರ್ ಆದ್ರೆ ಇದು 30 ಲೀಟರ್ ಆಗುತ್ತೆ. ನೋಡ್ರಿ, ಮಿಲ್ಕ್ನ ಏನು ಮಾಡ್ಯಾರ? X ಲೀಟರ್ ಕೂಡ್ಸ್ಯಾರ. ಹಂಗಾದ್ರೆ ಫೈನಲ್ ರೇಷಿಯೋ ಎಷ್ಟಾಗೈತಿ? 7:1 ಆಗೈತಿ. ಅಂದ್ರೆ ಎಷ್ಟಾಯ್ತು? 170 + X / 30 = 7/1 ಆಗುತ್ತೆ. 170 + X = ಎಷ್ಟಾಯ್ತು? 210 ಆಯ್ತು. X = ಎಷ್ಟಾಯ್ತು? 40 ಲೀಟರ್ ಹಾಲನ್ನು ಸೇರ್ಸ್ಯಾರ. ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಕಾರ್ 80 km/h ಗಂಟೆಯಲ್ಲಿ ಚಲಿಸಿ ಪಟ್ಟಣ ಎ ಇಂದ ಪಟ್ಟಣ ಬಿ ಗೆ ತಲುಪಲು 5 ಗಂಟೆಗಳು ತೆಗೆದುಕೊಳ್ಳುತ್ತೆ. ಅದೇ ದೂರವನ್ನು 4 ಗಂಟೆಗಳಲ್ಲಿ ಕ್ರಮಿಸಲು ಚಾಲಕನು ತನ್ನ ವೇಗವನ್ನು ಎಷ್ಟು ಶೇಕಡ ಹೆಚ್ಚಿಸಬೇಕಂತ ಕೇಳಿರಿ. ನೋಡಿ, ಡಿಸ್ಟೆನ್ಸ್ ಎಷ್ಟಾಗುತ್ತೆ? ಇದು 80 × 5 ಮಾಡಿದ್ರೆ ಟೋಟಲ್ 400 km ಆಗುತ್ತೆ. ಸ್ಪೀಡ್ ಏನಾಗುತ್ತೆ? ಇಲ್ಲಿ ಅದನ್ನ 400 km 4 ಅವರ್ನ್ಯಾಗ ಕನ್ವರ್ಟ್ ಮಾಡಕ್ಕೆ ಸ್ಪೀಡ್ ಇಲ್ಲಿ 100 km/h ಆಗುತ್ತೆ. ನೋಡಿ, ಸ್ಟಾರ್ಟಿಂಗ್ ಎಷ್ಟೈತಿ? 80 ಇತ್ತು. ಆಮೇಲೆ ಎಷ್ಟಾಯ್ತು? 100 ಆಯ್ತು. ಎಷ್ಟು ಜಾಸ್ತಿ ಆಯ್ತು? ಇಲ್ಲಿ 20/100 × 100 ಮಾಡಿದ್ರೆ ಇಲ್ಲಿ ಎಷ್ಟು? ಸಾರಿ, ಇಲ್ಲಿ ಇನಿಷಿಯಲ್ ಸ್ಪೀಡ್ ಎಷ್ಟು? 80 ಐತಿ. 21 24 ಅಂದ್ರೆ 25% ಏನು ಮಾಡಬೇಕು? ಸ್ಪೀಡನ್ನು ಜಾಸ್ತಿ ಮಾಡಬೇಕು. ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. 24 ವಿದ್ಯಾರ್ಥಿಗಳು ಮತ್ತು ಅವರೊಬ್ಬ ಶಿಕ್ಷಕರು ಇರುವ ಗುಂಪಿನ ಸರಾಸರಿ ತೂಕ 42 kg ಆಗೈತಿ. ಮೊದಲ 12 ವಿದ್ಯಾರ್ಥಿಗಳ ಸರಾಸರಿ ತೂಕ 38 kg ಮತ್ತು ಉಳಿದ 12 ವಿದ್ಯಾರ್ಥಿಗಳ ಸರಾಸರಿ ತೂಕ 40 kg ಆಗೈತಿ.
ಹಾಗಾದ್ರೆ ಶಿಕ್ಷಕರ ತೂಕವನ್ನು ಕೇಳಿರಿ ಅಂತ ಕೇಳಿರಲಿ. ನೋಡಿ 24 ವಿದ್ಯಾರ್ಥಿಗಳು ಮತ್ತೊಬ್ಬ ಟೀಚರ್ ಸೇರಿ ಟೋಟಲ್ ಜನ ಎಷ್ಟಾದ್ರೆ 25 ಜನ ಆದ್ರೆ ಇದ್ರ ಅವರೇಜ್ ಎಷ್ಟೈತಿ 42 ಕೊಟ್ಟಾರ ಅಂದ್ರೆ 1050 ಆತು. ಮಲ್ಲಕ್ 12 ಜನದ ಅವರೇಜ್ ಎಷ್ಟು ಕೊಟ್ಟಾರ 38 ಕೊಟ್ಟಾರ ಅಂದ್ರೆ ಇದು ಎಷ್ಟಾಯ್ತು 456 ಆತು. ಆಮೇಲೆ 12 ಜನದ ವಿದ್ಯಾರ್ಥಿಗಳು ಎಷ್ಟು ಕೊಟ್ಟಾರ 40 ಕೊಟ್ಟಾರ ಅಂದ್ರೆ 480 ಆತು. ಟೋಟಲ್ 24 ವಿದ್ಯಾರ್ಥಿಗಳು ಎಷ್ಟಾಯ್ತು ಏಜ್ 936 ಆತು. ಹಂಗಾದ್ರೆ ಟೀಚರ್ ತೂಕ ಎಷ್ಟಾಗುತ್ತೆ 1050 ಮೈನಸ್ 936 ಮಾಡಿದ್ರೆ 114 ಟೀಚರ್ನ ತೂಕ ಆಗುತ್ತೆ. ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. 12 ಪುರುಷರು ದಿನಕ್ಕೆ 8 ಗಂಟೆಗಳ ಕಾಲ ಕೆಲಸ ಮಾಡಿದ್ರೆ ಒಂದು ಕೆಲಸನ 10 ದಿನದಾಗ ಮುಗಿಸಬಹುದು. ಒಬ್ಬ ಮಹಿಳೆ ಕೆಲಸ ಸಾಮರ್ಥ್ಯವು ಒಬ್ಬ ಪುರುಷನಿಗಿಂತ 2ರಷ್ಟು ಐತಿ. ನೋಡ್ರಿ ಮಹಿಳೆ ಎಫಿಷಿಯನ್ಸಿ ಏನೈತಿ ಪುರುಷನಿಗಿಂತ ಡಬಲ್ ಐತಿ. 16 ಮಹಿಳೆಯರು ದಿನಕ್ಕೆ 6 ಗಂಟೆಗಳ ಕಾಲ ಕೆಲಸ ಮಾಡಿ ಅದೇ ಕೆಲಸನ ಎಷ್ಟು ದಿನದಾಗ ಮಾಡ್ತಾರ ಅಂತ ಕೇಳಿದ್ರೆ ಇಲ್ಲಿ ಏನಾಗುತ್ತೆ ಮೆನ್ ಡೇ ಅವರ್ ಎಫಿಷಿಯನ್ಸಿ ಡಿವೈಡೆಡ್ ಬೈ ವರ್ಕ್ ಫಾರ್ಮುಲಾ ಆಗುತ್ತೆ. ಇಲ್ಲಿ ಮೆನ್ ಎಷ್ಟು ಜನ ಅದಾರ 12 ಜನ ಅದಾರ. ಇಲ್ಲಿ 8 ಜನ 8 ದಿನ ಕೆಲಸ ಮಾಡ್ತಾರ. 8 ಗಂಟೆ ಕೆಲಸ ಮಾಡ್ತಾರ 10 ದಿನ ಆಗುತ್ತೆ. ಇಲ್ಲಿ ಎಫಿಷಿಯನ್ಸಿ ಇವ್ರದ್ದು 1 ಆಗೈತಿ ಈಜು ಕೊಟ್ಟು 16 ಇಂಟು 6 ಇಂಟು ಇವ್ರ ಎಫಿಷಿಯನ್ಸಿ 2 ಡಬಲ್ ಐತಿ ಮೆನ್ಕಿನ ಇಂಟು ಎಕ್ಸ್ ದಿನ ತಗೊಂತಾರ. ಇದು ಎಷ್ಟಾಗುತ್ತೆ 16 ಐತಿ. 8 ಒಂದ್ಲಿ 8 2 16 ಇದೆಷ್ಟು 6 2 12 12 12 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 10 ಐತಿ 2 ಒಂದ್ಲಿ 2 ಇಲ್ಲಿ ಅಂದ್ರೆ ಎಕ್ಸ್ ಈಜು ಕೊಟ್ಟು ಎಷ್ಟು 5 ದಿನಗಳು ಬೇಕಾಗುತ್ತೆ. ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಐತಿ. ಎ ಮತ್ತು ಬಿ ಸೇರಿ ಒಂದು ವ್ಯವಹಾರದಲ್ಲಿ ಒಟ್ಟು ರೂಪಾಯಿ 1,50,000 ಹೂಡಿಕೆ ಮಾಡ್ತಾರೆ. ವರ್ಷದ ಕೊನೆಯಲ್ಲಿ ಅವರ ಲಾಭದ ಅನುಪಾತ 2 ಒಂದಾಗಿತ್ತು. ಎ ತನ್ನ 8 ತಿಂಗಳ ಕಾಲ ಮತ್ತು ಬಿ ತನ್ನ ಹಣವನ್ನು 12 ತಿಂಗಳ ಕಾಲ ಹೂಡಿಕೆ ಮಾಡ್ತಾರೆ. ಎ ಹೂಡಿಕೆ ಮಾಡಿದ್ರೆ ಮತ್ತೆ ಎಷ್ಟು ಅಂತ ಕೇಳಿಲ್ಲ. ನೋಡ್ರಿ ಎ ಮತ್ತು ಬಿ ಎ ಎಕ್ಸ್ ಅಮೌಂಟ್ ಹೂಡಿಕೆ ಮಾಡಿದ್ರೆ ಬಿ ಅಮೌಂಟ್ ಎಷ್ಟಾಗುತ್ತೆ 1,50,000 ಮೈನಸ್ ಎಕ್ಸ್ ಆಗುತ್ತೆ. ಇವ 8 ತಿಂಗಳು ಹೂಡಿಕೆ ಮಾಡಿನ ಇವ 12 ತಿಂಗಳ ಪ್ರಾಫಿಟ್ ರೇಷಿಯೋ 2:1 ಐತಿ. 4 2 8 4 3 12 ಇನ್ವೆಸ್ಟ್ಮೆಂಟ್ ಇಂಟು ಟೈಮ್ ಈಜು ಕೊಟ್ಟು ಏನಾಗುತ್ತೆ ಪ್ರಾಫಿಟ್ ಆಗುತ್ತೆ. ಇದು 2x ಡಿವೈಡೆಡ್ ಬೈ 3 ಇಂಟು 1,50,000 ಮೈನಸ್ ಎಕ್ಸ್ ಈಜು ಕೊಟ್ಟು 2 ಡಿವೈಡ್ ಬೈ 1 ಆಗುತ್ತೆ. 2 2 ಕ್ಯಾನ್ಸಲ್ ಆಗುತ್ತೆ. ಎಕ್ಸ್ ಈಜು ಕೊಟ್ಟು ಎಷ್ಟಾಗುತ್ತೆ 4,50,000 ಮೈನಸ್ 3x ಆಗುತ್ತೆ. ಈ ಸೈಡ್ ಬಂದ್ರೆ ಪ್ಲಸ್ ಆಗುತ್ತೆ. 4x ಈಜು ಕೊಟ್ಟು 4,50,000 ಆಗುತ್ತೆ. ಎಕ್ಸ್ ಎಷ್ಟಾಗುತ್ತೆ ಇಲ್ಲಿ 1,12,500 ರೂಪಾಯಿ ಆಗುತ್ತೆ. ಅಂದ್ರೆ ಅಮೌಂಟ್ ಎ ಇನ್ವೆಸ್ಟ್ ಮಾಡಿದ್ದೆಷ್ಟು 1,12,500. ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಎಕ್ಸ್ ವೈ ಜಡ್ರ 3 ವರ್ಷಗಳ ನಂತರ ಸರಾಸರಿ ವಯಸ್ಸು 28 ವರ್ಷಗಳಾಗಿರುತ್ತೆ. ವೈ ಮತ್ತು ಜಡ್ರ ಪ್ರಸ್ತುತ ವಯಸ್ಸಿನ ಅನುಪಾತ 3:4. ಎಕ್ಸ್ ನ ವಯಸ್ಸು ವೈ ನ ವಯಸ್ಸಿಗಿಂತ 4 ವರ್ಷಗಳು ಹೆಚ್ಚು. ಹಾಗಾದ್ರೆ ಎಕ್ಸ್ ಮತ್ತು ಜಡ್ರ ಪ್ರಸ್ತುತ ವಯಸ್ಸಿನ ಸರಾಸರಿ ಎಷ್ಟು ಅಂತ ಕೇಳಿರಿ. ಇಲ್ಲಿ ನೋಡ್ರಿ 28 ವರ್ಷ ಅಂದ್ರೆ ಇಂಟು 3 ಮಾಡಿದ್ರೆ ಎಷ್ಟಾಗುತ್ತೆ ಇಲ್ಲಿ 84 ವರ್ಷ ಆಗುತ್ತೆ. ಇದೇನ್ ಮಾಡಿದ್ರೆ 9 ವರ್ಷಗಳ ನಂತರ ಮಾಡಿದ್ರೆ ಪ್ರೆಸೆಂಟ್ ಏಜ್ ಏನಾಗುತ್ತೆ 3 ಇಂಟು 3 9 ಅಂದ್ರೆ ಮೈನಸ್ 9 ಮಾಡ್ಬೇಕು. ಪ್ರೆಸೆಂಟ್ ಏಜ್ ಏನಾಗುತ್ತೆ 3 ಜನದ್ದು 75 ವರ್ಷ ಆಗುತ್ತೆ. ಇಲ್ಲಿ ನೋಡ್ರಿ ನಮಗೆ ವೈ ಮತ್ತು ಜೆಡ್ ಪ್ರೆಸೆಂಟ್ ಏಜ್ ರೇಷಿಯೋ ಕೊಟ್ಟರೆ ಎಷ್ಟು 3x ಮತ್ತು 4x ಆಗುತ್ತೆ. ಇಲ್ಲಿ ಎಕ್ಸ್ ಇಂದ ಏನಾಗುತ್ತೆ ವೈಕಿನ ಎಷ್ಟು ವರ್ಷ ಜಾಸ್ತಿ ಐತಿ ಇಲ್ಲಿ 4 ವರ್ಷ ಜಾಸ್ತಿ ಐತಿ ಅಂದ್ರೆ 3x ಪ್ಲಸ್ 4 ಆಯ್ತು. ಟೋಟಲ್ ಎಷ್ಟಾಗುತ್ತೆ ಇದು 3x ಪ್ಲಸ್ 4 ಪ್ಲಸ್ 3x ಪ್ಲಸ್ 4x ಪ್ರಸ್ತುತ ವಯಸ್ಸಿನ ಟೋಟಲ್ ಎಷ್ಟೈತಿ 75 ಐತಿ. ಇದೆಷ್ಟಾಗುತ್ತೆ 10x ಈಜು ಕೊಟ್ಟು ಎಷ್ಟಾಯ್ತು ಇಲ್ಲಿ 71 ಆಗುತ್ತೆ. ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತು 7.1 ಬಂತು. ನೋಡ್ರಿ ಎ ವಯಸ್ ಪ್ರೆಸೆಂಟ್ ಏಜ್ ಏನಾಗುತ್ತೆ ಇಲ್ಲಿ 3x ಪ್ಲಸ್ 4 ಐತಿ. 3 ಇಂಟು 7.1 ಇಂಟು ಪ್ಲಸ್ 4 ಮಾಡಿದ್ರೆ ಎಷ್ಟಾಗುತ್ತೆ ಎಕ್ಸ್ ವಯಸ್ಸು 25.3 ಆಗುತ್ತೆ. ನಮಗೆ ಜೆಡ್ ವಯಸ್ ಪ್ರೆಸೆಂಟ್ ಏಜ್ ಎಷ್ಟಾಗುತ್ತೆ 4 ಇಂಟು 7.1 ಐತಿ 28.4 ಆಗುತ್ತೆ. ಸರಾಸರಿ ಎಷ್ಟಾಗುತ್ತೆ 28.4 ಪ್ಲಸ್ 25.3 ಡಿವೈಡ್ ಬೈ ಇಬ್ಬರದರ ಡಿವೈಡ್ ಬೈ 2 ಆಗುತ್ತೆ. 53.7 ಡಿವೈಡೆಡ್ ಬೈ 2 ಈಜು ಕೊಟ್ಟು 26.85 ಏನಾಗುತ್ತೆ ಸರಾಸರಿ ಆಗುತ್ತೆ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಗುರುತಿಸಲಾದ ಬೆಲೆಯ ಮೇಲೆ 20% ರಿಯಾಯಿತಿ ನೀಡಿ ಒಂದು ವಸ್ತುವನ್ನು ಮಾರಾಟ ಮಾಡಿದಾಗ 20% ಲಾಭ ಆಗುತ್ತೆ. ಒಂದು ವೇಳೆ ಆ ವಸ್ತುವನ್ನು ಯಾವುದೇ ರಿಯಾಯಿತಿ ಇಲ್ಲದೆ ಗುರುತಿಸಲಾದ ಬೆಲೆಗೆ ಮಾರಾಟ ಮಾಡಿದರೆ ಆಗುವ ಲಾಭದ ಶೇಕಡಾವಾರು ಎಷ್ಟು ಅಂತ ಕೇಳಿರಿ. ನೋಡಿ ಫ್ರಾಕ್ಷನ್ ಏನಾಗುತ್ತೆ 1/5 ಆಗುತ್ತೆ. ಅಂದ್ರೆ ಮಾರ್ಕ್ ಪ್ರೈಸ್ ಸೆಲ್ಲಿಂಗ್ ಪ್ರೈಸ್ ಏನಾಗುತ್ತೆ ಇಲ್ಲಿ 20% ಡಿಸ್ಕೌಂಟ್ ತಗೊಂಡ್ರೆ ಅಂದ್ರೆ ಮಾರ್ಕ್ ಪ್ರೈಸ್ 5 ಇತ್ತು ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ 4 ಆಗುತ್ತೆ. ಆಮೇಲೆ ನೋಡ್ರಿ 20% ಪ್ರಾಫಿಟ್ ಆಗೈತಿ. ಕಾಸ್ಟ್ ಪ್ರೈಸ್ 5 ಇತ್ತು ಅಂದ್ರೆ ಪ್ರಾಫಿಟ್ 6 ಆಗೈತೆ ಅಂದ್ರೆ 6 ಆಗುತ್ತೆ. ಇಲ್ಲಿ ಸೈಡ್ ನಂಬರ್ಗಳು ಬರ್ಕೊಂಡು 5 6 30 6 4 24 5 4 20 ನೋಡ್ರಿ ಅದನ್ನ ಮಾರ್ಕ್ ಪ್ರೈಸಿಗೆ ಮಾರಿದ್ರೆ ಎಷ್ಟಾಗುತ್ತೆ ಇಲ್ಲಿ 30 ಆಗುತ್ತೆ. ಅಂದ್ರೆ ಪ್ರಾಫಿಟ್ ಎಷ್ಟಾಗುತ್ತೆ 10 ಆಗುತ್ತೆ. 10 ಡಿವೈಡ್ ಬೈ 20 ಇಂಟು 100 ಮಾಡಿದ್ರೆ ಎಷ್ಟಾಗುತ್ತೆ 50% ಪ್ರಾಫಿಟ್ ಆಗುತ್ತೆ. ಇಲ್ಲ ನಮ್ಮ ಫಾರ್ಮುಲಾ ಯೂಸ್ ಮಾಡ್ತಿದ್ದು ಮಾಡ್ರಿ ಕಾಸ್ಟ್ ಪ್ರೈಸ್ ಡಿವೈಡ್ ಬೈ ಮಾರ್ಕ್ ಪ್ರೈಸ್ ಈಸ್ ಈಕ್ವಲ್ ಟು 100 ಮೈನಸ್ ಪರ್ಸೆಂಟೇಜ್ ಆಫ್ ಡಿಸ್ಕೌಂಟ್ ಡಿವೈಡ್ ಬೈ 100 ಪ್ಲಸ್ ಪ್ರಾಫಿಟ್ ಪರ್ಸೆಂಟೇಜ್ ಆಗುತ್ತೆ. ಅಂದ್ರೆ ಇದು 80 ಡಿವೈಡ್ ಬೈ 112 ಆಗುತ್ತೆ. ಎಷ್ಟು 120 ಆಗುತ್ತೆ. ಎಷ್ಟು ಜಾಸ್ತಿ ಆಯ್ತು ಇಲ್ಲಿ 20 ಜಾಸ್ತಿ ಆಗುತ್ತೆ. ಅಂದ್ರೆ ಪ್ರಾಫಿಟ್ ಎಷ್ಟಾಗ್ತದೆ 40 ಆಗುತ್ತೆ. 120ಕ್ಕೆ ಮಾರಿದ್ರೆ 40 ಡಿವೈಡ್ ಬೈ 80 ಇಂಟು 100 ಮಾಡಿದ್ರೆ ಎಷ್ಟಾಗುತ್ತೆ 50% ಆಗುತ್ತೆ. ಆಪ್ಷನ್ ಇಲ್ಲಿ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ.